ಜೋಗ ಹೋಗೋ ಪ್ಲ್ಯಾನ್ ಏನೂ ಇರಲಿಲ್ಲ ಆಯಿತು. ಮಧ್ಯಾಹ್ನ ವರ್ಕ್ ಮಾಡಿ ಫುಲ್ ಬೋರ್ ಆಗ್ತಾಯಿತ್ತು. ಹಸ್ಬೆಂಡ್ ಹೇಳಿದರು ಎಲ್ಲಾದರೂ ಹೋಗುವ ಅಂತ. ಸೊ ಇವರು 5 ಮಿನಿಟ್ಸ್ ಇರುವಾಗ ಹೇಳಿದ್ದು. ನಾನು ಪಟ ಪ್ಯಾಕ್ ಎಲ್ಲ ಮಾಡಿ ಅವ್ರಿಗೆ ಕೊಟ್ಟೆ, ನಾನು ರೆಡಿ ಆಗ್ತಾ ಇದ್ದಾಯಿತು. ಸೊ ಇಲ್ಲಿಂದ ಹೊರಟಿದ್ವಿ ಸೀದಾ ಜೋಗ. ಮಧ್ಯಾಹ್ನ 2 ಆಗಿತ್ತು. ಊಟ ಏನೂ ಮಾಡಲಿಲ್ಲ ಆಯಿತು. ಹೋಗ್ತಾನೆ ದಾರಿಯಲ್ಲಿ ಮಾಡುವ ಅಂತ ಇವ್ರು ಹೇಳಿದರು. ಸೊ ನಮಗೆ ಜೋಗ ಇಲ್ಲಿಂದ 2 ಅವರ್ ಬೇಕಾಗತ್ತೆ ಜರ್ನಿ. ಬಟ್ ಅದು ಫುಲ್ ಘಾಟಿ ಸೈಡ್ ಆಗಿರೋದ್ರಿಂದ ಲೇಟ್ ಕೂಡ ಆಗ್ಬೋದು, ಮತ್ತು ಜೋರು ಮಳೆ ಕೂಡ ಬರ್ತಾಯಿತ್ತು ಹೋಗುವಾಗ. ಸೊ ಸೀದಾ ನಾವು ಹೊರಟಿದ್ವಿ. ಭಟ್ಕಳ ರೂಟಿಂದ ಹೋದ್ವಿ. ಅಲ್ಲಿ ಫುಲ್ ಘಾಟಿ ಆಗಿರೋದ್ರಿಂದ ಮತ್ತೆ ಡೀಸೆಲ್ ಎಲ್ಲ ಹಾಕ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ನಾವು ಇಲ್ಲೇ ಸರ್ಪನಕಟ್ಟೆ ಹತ್ರ ಡೀಸೆಲ್ ಹಾಕಿದ್ವಿ. ಇವಾಗ ಹೊರಟಿದ್ವಿ ಜೋಗ ಕಡೆಗೆ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಜೋಗಕ್ಕೆ. ಇದು ಘಾಟಿ ರೋಡ್ ಆಗಿರೋದ್ರಿಂದ ಇಲ್ಲಿ ಯಾವುದೋ ಹೋಟ್ಲು ನಮ್ಗೆ ಸಿಗಲಿಲ್ಲ. ಊಟನೂ ಮಾಡಲಿಲ್ಲ ಆಯಿತು. ತುಂಬ ಹಸು ಆಗ್ತಾ ಇತ್ತಾಯಿತು. ನನಗಂತೂ ಫುಲ್ ಟಯರ್ಡ್ ಆಗಿತ್ತು. ನಾನು ಮನೆಯಿಂದ ಬರುವಾಗ ಒಂದು ಬನಾನಾ ಚಿಪ್ಸನ್ನು ಇಟ್ಕೊಂಡು ಬಂದಿದ್ದೆ ಆಯಿತು. ಈ ಸ್ನ್ಯಾಕ್ಸ್ನ ನಾನು ಇನ್ಸ್ಟಾ ಪೇಜಿಂದ ತರಿಸಿದ್ದು, ಸ್ವೀಟ್ ಕರಮ್ ಕಾಫಿ ಅಂತ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನನ್ನ ಹಸ್ಬೆಂಡಿಗೆ ಸುಸ್ಸು ಬಂತು, ಗಾಡಿ ನಿಲ್ಲಿಸಿದ್ರು. ಹಾಗೆ ನಾನು ಹೇಳಿದೆ ನಂದು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಲಿಕ್ಕೆ ಹೇಳಿದೆ. ಇನ್ನೂ ನಮ್ಗೆ ಇಲ್ಲಿಂದ 1 ಅವರ್ ಇತ್ತಾಯಿತು ಜರ್ನಿ. ಮಳೆ ಏನಿಲ್ಲ ಆಯಿತು. ಸೊ ಇಲ್ಲಿಂದ ನಾನು ಇಳಿದೆ, ನಂದು ಫೋಟೋಸ್ ಎಲ್ಲ ಸ್ವಲ್ಪ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾವು ಹೊರಟಿದ್ವಿ. ಹೊರಟುವಾಗ ತುಂಬ ಜೋರು ಮಳೆ ಬರ್ತಾಯಿತ್ತು. ಫುಲ್ ಆಲ್ರೆಡಿ ಟಯರ್ಡ್ ಆಗಿದ್ದು. ಒಂದೇ ಒಂದು ಶಾಪ್ ಇಲ್ಲ, ಏನೂ ಇಲ್ಲ. ಫುಲ್ ಘಾಟಿ ರೋಡ್. ಹಾಗೆ ಹೋಗುವಾಗ ಅಲ್ಲೇ ಚಿಕ್ಕ ಪುಟ್ಟ ಫಾಲ್ಸ್ ಎಲ್ಲ ಇತ್ತು, ತುಂಬ ಚೆಂದ ಆಯಿತು. ನಾವಲ್ಲೇ ಕಾರ್ ನಿಲ್ಲಿಸಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಅಲ್ಲಿ ಕೇರಳದೊಂದು 5 ಜನ ಸಿಕ್ಕಿದ್ರು. ಫೋಟೋ ಕ್ಲಿಕ್ ಮಾಡಿಕೊಡ್ಲಿಕ್ಕೆ ಹೇಳಿದರು. ನನ್ನ ಹಸ್ಬೆಂಡ್ ಫೋಟೋ ತೆಗಿತಾಯಿದ್ರು. ಹಾಗೆ ನಾನು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ದು ಪೋಸಸ್ ಎಲ್ಲ ಕೊಟ್ಟು ಮತ್ತೆ ಅಲ್ಲಿಂದ ಹೊರಟಿದ್ವಿ. ಇವಾಗ ನಾವು ಜೋಗ ಬಂದ್ವಿ. 4:30 ಆಗಿತ್ತು ಬರುವಾಗ. ನಾವು ಒಂದಿನ ಅಲ್ಲಿ ಸ್ಟೇ ಮಾಡುವ ಅಂತ ಎಣಿಸಿದ್ವಿ. ಫಸ್ಟ್ ಸೀದಾ ತುಂಬ ಹಸುವಾಗ್ತಾಯಿತ್ತು, ಸೀದಾ ಅಲ್ಲೇ ಊಟಕ್ಕೆ ಹೋಗಿದ್ವಿ. ಇಲ್ಲೇ ಹೋಟೆಲ್ ಮಯೂರ ಅಂತ ಇತ್ತು, ಜೋಗ ಫಾಲ್ಸ್ ಅವರದ್ದೇ. ಊಟ ಇಲ್ಲ ಆಯ್ತು. ಇಲ್ಲಿ ಬಂದು ನೋಡಿದರೆ ಖಾಲಿ ಸ್ನ್ಯಾಕ್ಸ್ ಇತ್ತಾಯಿತು. ಕಾಫಿ, ಆಮ್ಲೆಟ್ ಮತ್ತು ಫ್ರೆಂಚ್ ಫ್ರೈಸ್ ಮತ್ತು ಆನಿಯನ್ ಬಜ್ಜಿ ಮಾತ್ರ ಇರೋದು ಅಂತ ಹೇಳಿದರು. ಸರಿ ಅಂತ ಅದನ್ನೇ ತಗೊಂಡು ಸೀದಾ ಅಲ್ಲೇ ಆಪೋಸಿಟೇ ಇರ್ತಾಯಿತ್ತು ಜೋಗ. ತುಂಬ ಜನ ಇದ್ದರು ನೋಡಲಿಕ್ಕೆ. ನಾವು ಅಲ್ಲೇ ಹೇಗೋ ಎದುರುಗಡೆನೆ ಅಂತ ಸ್ವಲ್ಪ ನೋಡಿದ್ವಿ. ನೋಡಿಕೊಂಡು ಆಮೇಲೆ ರೂಮ್ ಬುಕ್ ಮಾಡೋಣ ಅಂತ ಹೋಗೋ ದಾರಿಯಲ್ಲೇ ಸ್ವಲ್ಪ ನೋಡಿಕೊಂಡು ಮತ್ತೆ ರೂಮ್ ಸಿಗಲ್ಲ ಅಂತ ಸೀದಾ ನಾವು ರೂಮ್ ಬುಕ್ ಮಾಡ್ಲಿಕ್ಕೆ ಹೋಗಿದ್ವಿ. ಮೊದಲು ಜೋಗ ಸೀದಾ ಕೆಳಗಡೆನೇ ಹೋಗ್ಲಿಕ್ಕೆ ಬಿಡ್ತಾ ಇದ್ರಾಯಿತು. ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಕೆಳಗಡೆ ಯಾರಿಗೂ ಬಿಡ್ತಾ ಇಲ್ಲ. ಅಲ್ಲಿಂದ ಸೀದಾ ರೂಮಿಗೆ ಬಂದ್ವಿ. ನಮ್ಮ ರೂಮ್ ವಿಂಡೋದಿಂದ ಡೈರೆಕ್ಟ್ ವ್ಯೂ ಪಾಯಿಂಟ್ ತೋರ್ತಾ ಇತ್ತು ಜೋಗಂದು. ತುಂಬ ಚೆಂದ ಕಾಣ್ತಾ ಇತ್ತಾಯಿತು. ಮತ್ತು ನಾವು ನೋಡ್ಲಿಕ್ಕೆ ಹೋಗಲಿಲ್ಲ ಹೊರಗಡೆ. ಮತ್ತು ಮಾರ್ನಿಂಗೆ ನೋಡೋಣ ಅಂತ ನಾವು ರೂಮಲ್ಲೇ ರೆಸ್ಟ್ ಮಾಡಿದ್ವಿ. 9:30ಗೆ ಊಟ ಲಾಸ್ಟ್ ಇಲ್ಲಿ ಹೋಟೆಲಲ್ಲ ಅಂತ ಹೇಳಿದರು. ಸೊ ನಾವು 9 ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ವಿ. ಫುಡ್ಡೆಲ್ಲ ತುಂಬ ಚೆನ್ನಾಗಿತ್ತು. ಮಾರ್ನಿಂಗ್ ಹೇಳುವಾಗ 10 ಆಗಿತ್ತು ಆ್ಯಕ್ಚುಲಿ. ಅವರು ನೈಟೇ ಫುಲ್ ವರ್ಕ್ ಮಾಡಿದ್ರಾಯಿತು, ಇವತ್ತು ಬ್ಯುಸಿ ಇರ್ತೀವಂತ. ಇದು ರೂಮಿಂದ ಡೈರೆಕ್ಟ್ ವಿಂಡೋದಲ್ಲಿ ಫುಲ್ ಜೋಗ ವ್ಯೂ ಪಾಯಿಂಟ್ ತೋರುತ್ತೆ. ಮಾರ್ನಿಂಗಿಗೆ ಬೆಳಗ್ಗೆನೇ ಬೇಗ ಬಂದಿರ್ತಾರಲ್ಲ, ಫುಲ್ ರಶ್ ಇರ್ತದೆ ಆ್ಯಕ್ಚುಲಿ. ಇಲ್ಲಿಂದ ನಮ್ಗೆ ಡೈರೆಕ್ಟ್ ಕಾಣಿಸ್ತಾ ಇತ್ತು, ತುಂಬ ಚೆಂದ ಕಾಣಿಸ್ತಾ ಇತ್ತು ಆ್ಯಕ್ಚುಲಿ. ನಾವು ರೂಮ್ ಚೆಕ್-ಇನ್ ಆಗಿದ್ದು ಆ್ಯಕ್ಚುಲಿ 6 ಆಗಿತ್ತು. ನಮಗೆ ಚೆಕ್ಔಟ್ ಆಗಿರೋ ಟೈಮ್ 11 ಆಗಿತ್ತು. ಸೊ ಆಲ್ರೆಡಿ 11 ಆಗಿತ್ತಾಯಿತು. ನಾವು ಫುಲ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿಂದ ಡೈರೆಕ್ಟ್ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಹೋಗ್ತಾ ಫಸ್ಟ್ ನಾಷ್ಟ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಸೀದಾ ಜೋಗ ಎಲ್ಲ ನೋಡಿ ಸೀದಾ ಮನೆಗೆ ಹೋಗುವಂಥ ಪ್ಲ್ಯಾನ್ ಇದ್ದಿದ್ದು. ಹಾಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ಸೀದಾ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋದ್ವಿ. ಅಲ್ಲಿ ಎಲ್ಲ ಖಾಲಿಯಾಗಿತ್ತು. 11:30 ಆಗಿತ್ತು, ಎಲ್ಲ ಖಾಲಿಯಾಗಿತ್ತು. ಓನ್ಲಿ ಬ್ರೆಡ್ ಆಮ್ಲೆಟ್ ಮತ್ತು ಕಾಫಿ ಇತ್ತು. ಅದನ್ನು ತಿಂದ್ಕೊಂಡು ಸೀದಾ ಜೋಗ ಕಡೆ ಹೋದ್ವಿ. ಸೊ ಇವಾಗ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ನೋಡಿ ಜೋಗ ತುಂಬ ಜನ ಇದ್ದರು ಆ್ಯಕ್ಚುಲಿ. ಒಳ್ಳೆ ಫುಲ್ ಮಳೆನೂ ಬರ್ತಾಯಿತ್ತು ಲೈಟಾಗಿ. ವ್ಯೂ ತುಂಬ ಚೆನ್ನಾಗಿತ್ತು. ಅಲ್ಲೇ ಫೋಟೋಗ್ರಾಫರ್ಸ್ ಕೂಡ ಇರ್ತಾರೆ. ನಿಮಗೆ ಫೋಟೋಸ್ ಬೇಕಿದ್ದರೆ ಅವ್ರ ಹತ್ರ ಕ್ಲಿಕ್ ಮಾಡ್ಕೊಳ್ಬೋದು. ತುಂಬ ಚೆಂದ ತೆಗಿತಾರೆ. ನಾವು ತುಂಬ ಫೋಟೋಸ್ ಎಲ್ಲ ಅವ್ರ ಹತ್ರ ತೊಗೊಂಡಿದ್ವಿ. ಹಾಗೆ ಸ್ವಲ್ಪ ಟೈಮಲ್ಲೇ ಸ್ಪೆಂಡ್ ಮಾಡಿದ್ವಿ ನಾವು. ಆಲ್ರೆಡಿ 2 ಆಗ್ತಾ ಬಂತು ಆ್ಯಕ್ಚುಲಿ. ಕಡೆ ನಾವು ಸೀದಾ ಅಲ್ಲಿಂದ ಲಂಚ್ ಮಾಡಲಿಕ್ಕೆ ಹೋದ್ವಿ.
ಅಲ್ಲೇ ನಾವು ಲಂಚ್ ಮಾಡಿದ್ವಿ. ನಾನು ಕರ್ಡ್ ರೈಸ್ ತೊಗೊಂಡೆ, ಅವ್ರು ವೆಜ್ ಫ್ರೈಡ್ ರೈಸ್ ಆ್ಯಂಡ್ ಪನ್ನೀರ್ ಚಿಲ್ಲಿ ತೊಗೊಂಡಿದ್ವಿ. ಅಲ್ಲಿಂದ ಊಟ ಮಾಡಿ ನಾವು ಸೀದಾ ಹೊರಟಿದ್ದು ಮನೆಗೆ. ಮಳೆ ಬರ್ತಾ ಇತ್ತು ಹೋಗುವಾಗ ಕೂಡ. ಅಲ್ಲೇ ಸಣ್ಣ ಪುಟ್ಟ ಫಾಲ್ಸ್ ಎಲ್ಲ ಇತ್ತು, ನೋಡಿಕೊಂಡು ಮಾತಾಡ್ತಾ ಎಂಜಾಯ್ ಮಾಡ್ತಾ ಬಂದ್ವಿ. ಇದೊಂದು ಸಣ್ಣ ನನ್ನ ಯೂಟ್ಯೂಬ್ ಬ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಹಾಗೆ ದಾರಿಯಲ್ಲೆಲ್ಲ ಸಣ್ಣ ಸಣ್ಣ ಫಾಲ್ಸ್ ಇತ್ತು, ಅದನ್ನು ನೋಡಿಕೊಂಡು ಸೀದಾ ನಾವು ಹೊರಟಿದ್ವಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.